ಎಂದಾಗ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ 7 months ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆ ಒಂದು ಸೈಟಲ್ಲಿ ಮನೆ ಕಟ್ತಾ ಇದ್ದೀವಿ ಅಂದಾಗ ನಮ್ಮ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತು. ನಾವು ಎಲ್ಲ ಮಾಡಿ ಸೊ ನಮಗಲ್ಲಿ ಜಾಗ ಇಲ್ಲ ಅಂದಾಗ ಬೇಡ ಹೊಡೆದಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಇವತ್ತಿದ್ದವ್ರು ನಾಳೆ ಇಲ್ಲ. ಸೊ ಯಾಕಂದರೆ ಒಬ್ರಿಗಾದ್ರೆ ಕ್ಲಾರಿಫೈ ಮಾಡ್ಬೋದು, ಪ್ರತಿಯೊಬ್ಬರಿಗೂ ನಾವು ಕ್ಲಾರಿಫೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಸಖತ್ ಬೇಜಾರಾಯಿತು. ಸೊ ಇದು ನಾವು ಬಾಳಿ ಬದುಕಬೇಕಾಗಿರೋ ಮನೆ, ನಾನು ಸುಳ್ಳು ಹೇಳ್ಬಾರ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರ್ದು ಕೂಡ 1 ರೂಪಾಯಿ ಈ ಸೈಟಿನ ಮೇಲೆ, ಈ ಮನೆ ಮೇಲೆ ನನ್ನ ಗಂಡನ ಬಿಟ್ಟು ಇನ್ನು ಒಬ್ರದ್ದು ಕೂಡ ಈ ಮನೆ ಮೇಲೆ 10 ರೂಪಾಯಿ ಯಾರದ್ದು ಇಲ್ಲ. ನಾನು ಎಜುಕೇಟೆಡ್ ಅಲ್ಲ, ನಾನೇ ಎಜುಕೇಟೆಡೇ. ನಂಗೆ ಗೊತ್ತು ಲೈಫಲ್ಲಿ ಹೆಂಗೆ ಲೈಫ್ನ ಲೀಡ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡ್ಕೋಬೇಕು ನಮ್ಮ ಲೈಫ್ಗೆ. ಆದಷ್ಟು ಕಾಮನ್ ಸೆನ್ಸ್ ಇದೆ ನಮಗೆ. ನೀಲಾಂಟಿ ಮನೇಲಿದ್ದ ಅವ್ರ ಮನೆಯಿಂದ ನಾನು ಸ್ಟ್ರೈಟ್ ರಾಮನಗರಕ್ಕೆ ಹೋದೆ. ಅಲ್ಲಿಂದ ಇವತ್ತು ಬಾಡಿಗೆ ಮನೇಲಿದ್ದೆ ಮನೆ ಕಟ್ತಾ ಇದ್ದೀನಿ ವಿನಃ ಯಾವುದೇ ಸಂಬಂಧಗಳ ಬಗ್ಗೆ ನಾನು ಅವ್ರ ಮನೆ ಬಾಗಿಲುಗಳು ಹೋಗಿಲ್ಲ. ನಾನು ಯಾರೋ ಒಬ್ರು ಕಷ್ಟಪಟ್ಟು ಸೈಟ್ ತೊಗೊಂಡು ಮನೆ ಕಟ್ತಾ ಇದ್ದಾರೆ ಅಂದಾಗ ತುಂಬ ಕೇವಲವಾಗಿ ಅವ್ರು ಕೊಡ್ಸಿದ್ರು ಇವ್ರು ಕೊಡ್ಸಿದ್ರು ಅದೆಲ್ಲ ಮಾತಾಡಬೇಡಿ, ಯಾಕಂದರೆ ಹರ್ಟ್ ಆಗುತ್ತೆ. ಹಾಯ್ ಹಲೋ ಎಂದಾಗ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು. ಅದು ಹೇಗೆ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, ಏನೋ ಒಂದು ವಿಚಾರ ನಡೆದ್ರೂ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಜನಗಳ ಮಾತಿಗೆ ನಾನು ಅಷ್ಟೊಂದು ಕಿವಿ ಕೊಡಲ್ಲ ಅಂತ. ಸೊ ಕೆಲವೊಂದು ವಿಚಾರಗಳು ನಮಗೆ ತೀರಾ ಪರ್ಸ್ನಲ್ ಅನಿಸ್ದಾಗ, ಎಲ್ಲರೂ ಅಷ್ಟೇ ಪ್ರತಿ ಸಲ ಅದೇ ಕ್ವಶನ್ ಕೇಳ್ತಾನೆ ಇದ್ದಾಗ ನಮಗೂ ಬೇಜಾರಾಗುತ್ತೆ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ. ತುಂಬ ಸಿಲ್ಲಿಯಾಗಿ ಅದ್ರ ಬಗ್ಗೆ ಜನ ಮಾತಾಡಿದಾಗ ನಮಗೂ ಬೇಜಾರಂತ ಅನಿಸುತ್ತೆ. ಏನು ವಿಚಾರ, ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾವೇನಿವಾಗ ಈ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ಈ ಜಾಗ ನಾವು ಈಗ ಒಂದು 7 monthsಲ್ಲಿ ತೊಗೊಂಡಿದ್ದು, ನಾನು ಕಿರಣ ಸೇರಿ ನಾವು ಪರ್ಸ್ನಲಿ ನಾವಿಬ್ಬರು ಸ್ವಂತವಾಗಿ ತೊಗೊಂಡಿದ್ದು. ನಾನು ನಿಮಗೆ ಮುಂಚಿತವಾಗ್ಲೂ ನಮ್ಮ ಲೈಫಲ್ಲಿ ಏನೇನು ನಡೆದಿದೆ ಆ್ಯಂಡ್ ಏನೇನು ಆಗ್ತಾಯಿದೆ, ಪರ್ಸ್ನಲಾಗಿ ಏನು ನಡೀತು, ಪೇರೆಂಟ್ಸ್ ಕಡೆಯಿಂದ ಏನು ನಡೀತು, ಪ್ರತಿಯೊಂದು ನಾನು ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ನನಗೆ ಯಾವುದೇ ಥರದ ಮುಜುಗರ ಇಲ್ಲ. ಏನು ನಡೀತಾ ಇದೆ ಅದನ್ನು ಯಾಕೆ ನಿಮ್ಮ ಹತ್ರ ಹೇಳಿದ್ದೀನಿ ಅಂದರೆ, ನಮ್ಮ ಲೈಫಲ್ಲಿ ನಾವು ಪರ್ಸ್ನಲಿ ಏನು ಅನುಭವಿಸಿದ್ದೀವಿ ಅದನ್ನ ಇನ್ನೊಬ್ರು ಅನುಭವಿಸೋದು ಬೇಡ. ಅವ್ರು ಸ್ವಲ್ಪ ಹುಷಾರಾಗಿರಲಿ ಲೈಫಲ್ಲಿ, ಆ್ಯಂಡ್ ಅವ್ರಿಗೂ ಇದೇ ಥರ ಮೋಸ ಆದಾಗ ಸ್ಟ್ರಾಂಗಾಗಿ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಚಾನಲ್ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಹಾಕಿದ್ದೀನಿ. ಸೊ ನನಗೆ ಇದರಿಂದ ಯಾವುದೇ ಥರದ ಮರ್ಯಾದೆ ಹೋಗೋ ಕೆಲಸ ಅಥವಾ ಇವ್ರ ಮನೆ ಮರ್ಯಾದೆ ಆಚೆಗಾಗ್ತದೆ ಇಲ್ಲೂ ಹೋಗೋ ಕೆಲಸ ಏನೂ ಇಲ್ಲ. ಸೊ ನಮಗಾಗಿರೋ ಪ್ರಾಬ್ಲಮ್ಸು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವೀಡಿಯೋಸ್ ಮಾಡಿ ಹಾಕಿರೋದು. ಇದ್ರ ಬಗ್ಗೆ ಯಾರು ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್, ನಾನು ಕೇರ್ ಮಾಡಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ 1000 ಜನ 1000 ಮಾತಾಡ್ತಾರೆ, ಅದ್ರ ಬಗ್ಗೆ ನಾನು ಕಿವಿ ಕೊಡೋಲ್ಲ. ಬಟ್ ಇದು ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆಲ್ಮೋಸ್ಟ್ ಒಂದು 7 months ಆಯಿತು ನಾವು ಈ ಜಾಗ ಅಂತ ಸ್ವಂತವಾಗಿ ತೊಗೊಂಡಿದ್ದು. ಸೊ 7 monthsಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಇದನ್ನು ಎಲ್ಲರೂ ಹೋಗಿದ ಕಡೆ ಎಲ್ಲ ಏನು ಕೇಳ್ತಾ ಇದ್ದಾರೆ, ಒಂದು ಸ್ವಲ್ಪ ಜನ ಅಂದರೆ ಈ ಸೈಟನ್ನು ನಮಗೆ ಫ್ಯಾಮಿಲಿಯವರೇ ಫಸ್ಟೇ ತೆಗೆದುಕೊಟ್ಟಿದ್ರು, ಹಾಗಾಗಿ ನಾವು ಬಂದು ಮನೆ ಕಟ್ಟಿದ್ವಿ ಅನ್ನೋದು ಒಂದು ಟಾಪಿಕ್ಕು. ಸೊ ನಾನು ಹೇಳೋದೇನು ಅಂದರೆ, ಇವಾಗ ಮನೆಗೆ ಸೇರಿಸಲ್ಲ, ಮನೆಗೆ ಬೀಗ ಹಾಕ್ತಾರೆ ಪೇರೆಂಟ್ಸ್ ಅಂತ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅವ್ರು ತೆಗೆದುಬಿಟ್ಟಿರೋ ಸೈಟ್ನಲ್ಲಿ ನಮ್ಮ ಮನೆ ಕಟ್ಕೊಳ್ಳೋದು ಬಿಟ್ಬಿಡ್ತಾರಾ? ನಾವು ಈ 7 monthsಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆ ಒಂದು ಸೈಟಲ್ಲಿ ಮನೆ ಕಟ್ತಾ ಇದ್ದೀವಿ ಅಂದಾಗ ನಮ್ಮ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತು. ನಮ್ಮ ಪರ್ಸ್ನಲ್ಲಾಗಿ ನಾವು ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದು ನನಗೆ ನನ್ನ ಗಂಡಂಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದನ್ನು ಎಲ್ಲರೂ ಅಷ್ಟೇ ಎಲ್ಲ ಕಡೆ ತುಂಬ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಸೈಟ್ನ ಅವ್ರು ಕೊಡಿಸಿದ್ದಾರೆ, ಅವ್ರ ಪೇರೆಂಟ್ಸ್ ಕೊಡಿಸಿದ್ದಾರೆ, ಮೊದಲೇ ತೊಗೊಂಡಿದ್ರಂತೆ, ಮೊದಲೇ ರಿಜಿಸ್ಟರ್ ಆಗಿಬಿಟ್ಟಿದ್ದಂತೆ, ಮೊದಲೇ ಅರ್ಧ ದುಡ್ಡು ಕೊಟ್ಬಿಟ್ಟಿದ್ರಂತೆ, ಅದು ಇದು ಅಂತ ಏನೇನೋ ಮಾತುಗಳು. ಸೊ ನಾನು 1 ಸಲ ಓಕೆ, 2 ಸಲ ಓಕೆ, ಪ್ರತಿ ಸಲನೂ ಇದನ್ನು ಎಲ್ಲರ ಹತ್ರನೂ ನಾನು ಹೋಗಿ ಇಲ್ಲ ನಾನು ನನ್ನ ಗಂಡ ಕಷ್ಟಪಟ್ಟು ತೊಗೊಂಡಿದ್ದು, ಮನೇನೂ ಕಷ್ಟಪಟ್ಟು ಕಟ್ತಾ ಇದ್ದೀವಿ ಎಲ್ಲನೂ ನಾನು ಎಲ್ಲಾರ್ಥ ಹೋಗಿ ಪ್ರತಿ ಸಲ ಎಲ್ರಿಗೂ ಕ್ಲಾರಿಫೈ ಮಾಡಿದಾಗ ನಂಗೆ ಅನಿಸುತ್ತೆ, ಯಾಕೆ ನಮಗೆ ಹಿಂಗಾಗುತ್ತೆ? ನಾವೇನೋ ಕಷ್ಟಪಟ್ಟು ಇವತ್ತು ತೊಗೊತಾ ಇದ್ದೀವಿ, ನಾವೇನೋ ಕಷ್ಟಪಟ್ಟಿದ್ದೀವಿ,
ಸೊ ಇವತ್ತು ಯಾಕೆ ಎಲ್ಲರೂ ಈ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ನಂಗೆ ಸಖತ್ ಬೇಜಾರಾಯಿತು. ಸೊ ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಬಂದಿರೋದು. ಈ ಸೈಟನ್ನು ತಗೊಳ್ಳೋಕ್ಕೆ ಯಾರ್ದು 10 ರೂಪಾಯಿ ನಮಗೆ ಹೆಲ್ಪ್ ಇಲ್ಲ. ಇದು ಬಂದು ನಾವು 7 ಮಂತ್ಸ್ ಆಯಿತು ರಿಜಿಸ್ಟರ್ ಮಾಡಿಕೊಂಡು. ಆ್ಯಂಡ್ ಎಲ್ಲದಕ್ಕೂ ಪ್ರೂಫ್ ಇದೆ. ಆ್ಯಂಡ್ 7 ಮಂತ್ಸಲ್ಲಿ ರಿಜಿಸ್ಟರ್ ಆಗಿರೋ ಪೇಪರ್ಸ್ ಇದೆ, ಚೆಕ್ ಕೊಟ್ಟಿರೋದಿದೆ, ನಾವು ಎಲ್ಲ ಇದೆ. ಇವತ್ತು ನಾವು ಪೇರೆಂಟ್ಸ್ ಕಡೆಯಿಂದ ತೊಗೊಂಡು ಮನೆ ಕಟ್ಟಬೇಕು ಅಂತ ಇದ್ದರೆ ಅವ್ರ ಮನೆಗೆ ಹೋಗ್ಬೋದಾಗಿತ್ತು, ಅವ್ರ ಮನೆಯಲ್ಲೇ ಇರ್ಬೋದಾಗಿತ್ತು. ಅವ್ರ ಆಸ್ತಿ ಮನೆಗೆ ಆಸೆ ಪಟ್ಟಿದ್ರೆ ನಾವು ಅಲ್ಲೇ ಹೋಗಿರ್ಬೋದಾಗಿತ್ತು. ಸೊ ನಮ್ಮಲ್ಲಿ ಸೇರಿಸಲಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ನೆಸೆಸಿಟಿ ಇದೆ ಮನೆ ಅನ್ನೋ ಕಾರಣಕ್ಕೆ ನಾವು ಈ ಸೈಟ್ ತೊಗೊಂಡು ಮನೆ ಕಟ್ಟಿದ್ದು. ಈ ಮನೆ ಕಟ್ಟಬೇಕಾದ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಎಷ್ಟು ಆಸೆ ಕನಸೆಲ್ಲ ತ್ಯಾಗ ಮಾಡಿ ಮನೆ ಕಟ್ತಾಯಿದ್ದೀವಿ, ಈ ಸೈಟ್ ತೊಗೊಂಡಿದ್ದೀವಿ. ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಪೇರೆಂಟ್ಸ್ ಅವ್ರ ಮನೆ ಇದ್ದು ನಾವು ಎಲ್ಲ ಮಾಡಿ ಸೊ ನಮಗಲ್ಲಿ ಜಾಗ ಇಲ್ಲ ಅಂದಾಗ ಬೇಡ ಹೊಡೆದಾಡ್ಕೊಂಡು ತಿನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಇವತ್ತಿದ್ದವ್ರು ನಾಳೆ ಇಲ್ಲ. ಸೊ ಆ ಕಾರಣಕ್ಕೆ ನಾವು ನಮ್ಮ ಲೈಫ್ ಏನಿದೆ, ನಮ್ಮ ಕರಿಯರಲ್ಲಿ ಪೇರೆಂಟ್ಸ್ಗೆ ತೊಂದರೆ ಮಾಡ್ದಂಗೆ ಅವ್ರ ಇಷ್ಟ ಅವ್ರಿಗೆ ಬೇಕು, ಅವ್ರ ಲೈಫ್ ಅವ್ರು ನಡೆಸ್ಕೊತಾ ಇದ್ದಾರೆ, ಬಿಟ್ಬಿಟ್ಟಿದ್ದೀವಿ ನಾವು. ಸೊ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾಯಿದ್ದೀವಿ. ಸೊ ಹಂಗಂತ ಅವ್ರು ತಗೊಟ್ಟಿದ್ರಂತೆ, ಇವ್ರು ತಗೊಟ್ಟಿದ್ರಂತೆ, ಮೊದಲೇ ತೆಗೆದು ಬಿಟ್ಬಿಟ್ಟಿದ್ರಂತೆ, ಅದಕ್ಕೆ ಇವ್ರು ಕಟ್ಕೊಳ್ಳೋಕೆ ಕೊಟ್ಟಿದ್ದಾರಂತೆ. ಸೊ ಅದನ್ನೆಲ್ಲ ಮಾತಾಡಬೇಡಿ. ಯಾಕೆ ಅಂದರೆ ನಮ್ಗೆ ಹರ್ಟ್ ಆಗುತ್ತೆ. ಸೊ ಮನೆಗೆ ಸೇರಿಸ್ದೇ ಇರೋರು ಇವಾಗ ಸೈಟ್ ತೆಗೆದು ಕೊಟ್ಟಿದ್ದಾರೆ, ಸೈಟ್ ತೆಗೆದು ಏನೋ ಮಾಡಿದ್ದಾರೆ, ಅವೆಲ್ಲ ಸುಳ್ಳು. ಯಾಕೆಂದರೆ ಒಬ್ರಿಗಾದ್ರೆ ಕ್ಲಾರಿಫೈ ಮಾಡ್ಬೋದು, ಪ್ರತಿಯೊಬ್ಬರಿಗೂ ನಾವು ಕ್ಲಾರಿಫೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಸಖತ್ ಬೇಜಾರಾಯಿತು. ಯಾಕಂದರೆ ನಾವಿಬ್ಬರು ಯಾವ ಥರ ಲೈಫ್ ಲೀಡ್ ಮಾಡಿದ್ದೀವಿ, ನಮ್ಮ ಜರ್ನಿ ಹೆಂಗೋಯ್ತು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವತ್ತು ಸೈಟ್ ತೊಗೊಂಡು ಮನೆ ಕಟ್ಟಿದ್ದೀವಿ ಅಂದರೆ ಸುಲಭವಾದ ಮಾತಲ್ಲ. ಸೊ ಇವತ್ತಿಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದಾಗ ಯಾರು 10 ರೂಪಾಯಿ ನಮ್ಗೆ ಸಪೋರ್ಟ್ ಮಾಡಿಲ್ಲ. ಸಪೋರ್ಟ್ ಮಾಡಿಲ್ಲ ಅಂತ ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರನ್ನ ನಮಗೆ ಬಂದು ಮನೆ ಕಟ್ತಾ ಇದ್ದೀವಿ ದುಡ್ಡಿಗೆ ಹೆಲ್ಪ್ ಮಾಡಿ, ಅಥವಾ ಸೈಟ್ ತೊಗೊಂಡಿದ್ದೀವಿ ಬಂದು ಹೆಲ್ಪ್ ಮಾಡಿ, ನಾವು ಯಾರನ್ನೂ ಕೇಳಿಲ್ಲ. ನನಗೆ ಬೆಗ್ ಮಾಡೋದು ಇಷ್ಟ ಇಲ್ಲ. ಏಕೆಂದರೆ ನನ್ನ ಲೈಫಲ್ಲಿ ನಾನು ಯಾರಿಗೂ ಬೆಗ್ ಮಾಡಿ ಅಥವಾ ಹೋಗಿ ಬಕೆಟ್ ಹಿಡಿದು ಅವ್ರ ಮೇಲೆ ಬಿದ್ದು ಮಾತಾಡಿಸಿ ಅಥವಾ ಅವರಿಂದ ನಾನೇನೋ ಹೆಲ್ಪ್ ತೊಗೋಬೇಕು, ಅವರಿಂದ ನನಗೇನೋ ಬೆಗ್ ಮಾಡಿಕೊಂಡು ಎಲ್ಲ ಈಸ್ಕೊಬೇಕು ಅನ್ನೋ ಒಂದು ಮೆಂಟಾಲಿಟಿ ನನಗಿಲ್ಲ. ನನ್ನದೇ ಬಿಟ್ಟು ಬಂದುಬಿಟ್ಟಿದ್ದೀವಿ. ಸೊ ಅದರಲ್ಲಿ ಎಲ್ಲರೂ ಅಷ್ಟೇ ಅವಾಗ ಸೈಡ್ ತೊಗೊಂಡಿದ್ರಂತೆ, ಇವಾಗ ಸೈಡ್ ತೊಗೊಂಡಿದ್ರಂತೆ, ಅದು ಮಾಡಿದಾರಂತೆ. ಇದು ಯಾರು ಏನೂ ಮಾಡಿಲ್ಲ, 1 ರೂಪಾಯಿ ಕೂಡ ನಾವು ಯಾರಾದ್ರೂ ತೊಗೊಂಡಿಲ್ಲ. ಸೊ ಅಂಥ ಲೈಫು ನಾನು ಇನ್ನೊಬ್ರು ಈಸ್ಕೊಂಡು ಸೈಡ್ ತೊಗೋಬೇಕು, ಮನೆ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇದ್ದಿದ್ರೆ ನಂಗೆ ಆ ಥರ ಲೈಫೇ ಬೇಡ ಆಗಿತ್ತು. ಸೊ ನಾನು ಸೈಟ್ ತೊಗೊಳಕ್ಕೆ ಅವ್ರ ಹತ್ರ ಹೆಲ್ಪ್ ತೊಗೊಂಡಿದ್ವಿ, ಮನೆ ಕಟ್ಟೋಕ್ಕೆ ಹೆಲ್ಪ್ ತೊಗೊಂಡಿದ್ದೀವಿ ಅಂದರೆ ನಾವು ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಸೊ ಒಂದಿನ ಕೂಡ ನಾನು ಹೋಗಿಲ್ಲ. ನನಗೆ ಬೇಕಾಗೂ ಇಲ್ಲ ಆ ಹೊಡೆದಾಡ್ಕೊಂಡು ಮನೆಗೆ ಹೋಗೋದು, ಹೊಡೆದಾಡ್ಕೊಂಡು ಜೀವನ ಮಾಡೋದು, ಅಥವಾ ಹೊಡೆದಾಡ್ಕೊಂಡು ನಮ್ಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬ್ಲೇಮ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಲೈಫು ನಮ್ಮ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ನಾವು ಒಂದು ಸೈಟ್ ತೊಗೊಂಡಿದ್ದೀವಿ, ಇವತ್ತು ಮನೆ ಕಟ್ತಾ ಇದ್ದೀವಿ, ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಅವ್ರು ಕೊಡ್ಸಿದ್ರಂತೆ, ಇವ್ರು ಕೊಡ್ಸಿದ್ರಂತೆ, ಮೊದಲೇ ತೊಗೊಂಡಿದ್ರಂತೆ, ಇವಾಗ ಮನೆ ಕಟ್ಟೋಕ್ಕಿದ್ದು. ಬಟ್ ಹೇಗೆ ಮನೆ ಕಟ್ಟೋಕ್ಕಾಗಲಿ ಸೈಟ್ ತೊಗೊಳೋಕ್ಕಾಗಲಿ ನಾವೆಷ್ಟು ಶ್ರಮ ಪಟ್ಟಿರ್ತೀವಿ ಅಂತ ನಮಗೆ ಗೊತ್ತು. ಎಲ್ಲನೂ ಬಂದು ನಿಮ್ಮ ಹತ್ರ ಕ್ಲಾರಿಫೈ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಎಲ್ರಿಗೂ ಹೇಳ್ತಾ ಇಲ್ಲ. ನಾನು ಕೆಲವೊಬ್ಬರು ಕ್ವಶನ್ ಮಾಡಿದವ್ರಿಗೆ ನಾನು ಈ ವಿಡಿಯೋಸ್ ಮಾಡಲೇಬೇಕಾಗಿತ್ತು. ಯಾಕಂದರೆ 1 ಸಲ ಓಕೆ, 2 ಸಲ ಓಕೆ, ಪ್ರತಿ ಸಲ ಸೇಮ್ ಕ್ವಶನ್ಸ್ ಬರ್ತಾಯಿದೆ. ಮೊದಲೇ ಸೈಟ್ ತೊಗೊಂಡಿದ್ರಾ, ಮೊದಲೇ ಇದಾಯ್ತಾ, ಯಾರಾದರೂ ಹೆಲ್ಪ್ ಮಾಡಿದಾರ ಮನೆ ಕಟ್ಟೋಕ್ಕೆ, ಯಾರಾದರೂ ಹೆಲ್ಪ್ ಮಾಡಿದಾರ ಸೈಟ್ ತೊಗೊಳೋಕ್ಕೆ ಅಂತ. ಸೊ 3 ಡೇಸ್ ಬೇರೆಯವ್ರ ಮನೆಯಲ್ಲಿದ್ದಾಗ ಯಾರೂ ಹೆಲ್ಪ್ ಮಾಡೋಕ್ಕೆ, ಒಂದಿನ ಮಲ್ಕೊಳ್ಳೋಕೆ ಜಾಗ ಕೊಡದೇ ಇರೋರು ಬಂದ್ಬಿಟ್ಟು ಇವತ್ತು ನಮಗೆ ನೀವು ಮನೆ ಕಟ್ತಾ ಇದ್ದೀರಾ ದುಡ್ಡು ತೊಗೊಳ್ಳಿ, ಸೈಟ್ ತೊಗೋತಾ ಇದ್ದೀರಾ ದುಡ್ಡು ತೊಗೊಳ್ಳಿ ಅಂತ ಯಾರೂ ಕೊಟ್ಟಿಲ್ಲ. ಕೊಟ್ಟರು ನಾನು ತೊಗೊಳ್ಳೋ ಅಂಥ ಮನಸ್ಥಿತಿ ನನಗಿಲ್ಲ. ಯಾಕಂದರೆ ಇನ್ನೊಬ್ರ ಭಿಕ್ಷೆ ಬೇಡಿ ಬದುಕೋ ಅಂಥ ಜೀವನ ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನಂಗೆ ಸಖತ್ ಬೇಜಾರಾಯಿತು. ಎಲ್ಲ ಕಡೆ ಬರೀ ಇದೇ ಕ್ವಶನ್ಸ್. ಯಾಕಂದರೆ ನಾನು ಎಷ್ಟು ಈ ಲೈಫ್ ಜರ್ನಿಲಿ ಎಷ್ಟು ಕಷ್ಟಪಟ್ಟಿದ್ದೀನಿ, ಆ್ಯಂಡ್ ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ನಾವೆಷ್ಟು ಸಫರ್ ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತು. ಇವತ್ತಿಗೂ ಈ ಮನೆಯಲ್ಲೇ ಕರ್ಕೊಂಡು ಯಾಕೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ಇದು ನಾವು ಬಾಳಿ ಬದುಕಬೇಕಾಗಿರೋ ಮನೆ, ನಾನು ಸುಳ್ಳು ಹೇಳ್ಬಾರ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರ್ದು ಕೂಡ 1 ರೂಪಾಯಿ ಈ ಸೈಟಿನ ಮೇಲೆ, ಈ ಮನೆ ಮೇಲೆ, ನನ್ನ ಗಂಡನ ಬಿಟ್ಟು ಇನ್ನು ಒಬ್ಬರದು ಕೂಡ ಈ ಮನೆ ಮೇಲೆ 10 ರೂಪಾಯಿ ಯಾರದ್ದು ಇಲ್ಲ. ಸೊ ಇದು ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು, ಮಾಡಿದ್ದೀನಿ.
ದಯವಿಟ್ಟು ಎಲ್ಲ ಕಡೆ ನನ್ನನ್ನು ಕ್ವಶನ್ ಮಾಡೋದು, ಯಾವಾಗ ತೊಗೊಂಡ್ರಿ, ಏನು ತೊಗೊಂಡ್ರಿ. 7 months ಆಗಿದೆ ಇದು ರಿಜಿಸ್ಟರ್ ಆಗಿ. ಆ್ಯಂಡ್ ಪ್ರತಿಯೊಂದು ಚೆಕ್ ಮೂಲಕನೇ ಅಮೌಂಟ್ ಪೇ ಆಗಿರೋದು. ಆ್ಯಂಡ್ ಮನೆಗೂ ಅಷ್ಟೇ. ಸೊ ನಮ್ಮ ಒಂದು ಕಷ್ಟಪಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಕಿರಣನೂ ವ್ಯವಹಾರ ಮಾಡ್ತಾಯಿದ್ದ. ಆ್ಯಂಡ್ ನಾವಿಬ್ಬರು ಅವಾಗಿಂದನೂ ಇವಾಗ ನಂಗೆ 30 years. ಸೊ ನನ್ನ ಎಜುಕೇಟೆಡ್ ಅಲ್ಲ, ನಾನೇ ಎಜುಕೇಟೆಡೇ. ನಂಗೆ ಗೊತ್ತು ಲೈಫಲ್ಲಿ ಹೆಂಗೆ ಲೈಫ್ನ ಲೀಡ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡ್ಕೋಬೇಕು ನಮ್ಮ ಲೈಫ್ಗೆ. ಆದಷ್ಟು ಕಾಮನ್ ಸೆನ್ಸ್ ಇದೆ ನಮಗೆ. ಸೊ ಇಷ್ಟು ವಿಷಯನ ನಾನು ನಿಮ್ಮ ಹತ್ರ ಕ್ಲಾರಿಫೈ ಮಾಡಬೇಕಾಗಿತ್ತು, ಅದು ಮಾಡಿದ್ದೀನಿ. ಸೊ ಯಾರೇ ಆಗಲಿ ಈ ಸೈಟಿಗೆ ₹1, ಈ ಮನೆ ಕಟ್ಟಕ್ಕೆ ₹1 ಕೊಟ್ಟಿದ್ದಾರೆ ಅಂದರೆ ಕ್ಲಾರಿಫೈ ಮಾಡ್ಬೋದು ಬಂದು. ಯಾಕಂದರೆ ನಾನು ಧೈರ್ಯ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದಾಗ ಇಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಇಷ್ಟನೂ ಪಡಲ್ಲ. ಯಾಕಂದರೆ ಎಲ್ರಿಗೂ ಮಾಡಿ ಎಲ್ಲರಿಂದ ಮೋಸ ಹೋದ್ಮೇಲೆ ನಂಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಸಂಬಂಧಗಳ ಮೇಲೆ ನನಗೆ ಭರವಸೆನೇ ಇಲ್ಲ. ಯಾಕಂದ್ರೆ ನಾನು ಹೊರಗಿನ ಜನ ನಂಬಿದ್ರೂ ಒಳಗಿನ ಜನ ನಾನು ಸ್ವಲ್ಪ ದೂರ ಇಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಲೈಫಲ್ಲಿ ಅದೆಲ್ಲ ಅನುಭವಿಸಿದ್ದೀನಿ. ಸೊ ನಾನು ಇದನ್ನು ಕ್ಲಾರಿಫೈ ಮಾಡಲೇಬೇಕು. ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ, ಹೌದಾ ಮೊದಲೇ ಸೈಡ್ ತೆಗೆದುಬಿಟ್ಟಿದ್ರಾ, ಅದಕ್ಕೋಸ್ಕರ ಇವ್ರು ಬಂದು ಮನೆ ಕಟ್ಕೊಂಡ್ರಾ ಅಂತ. ಸೊ ಯಾರೂ ತಕ್ಕೊಟ್ಟಿಲ್ಲ, ಯಾರು ನಮಗೆ ಮನೆ ಕಟ್ಕೊಡಿ ಅಂತ ಜಾಗನೂ ಬಿಟ್ಕೊಟ್ಟಿಲ್ಲ. ನಾವು ಎಲ್ಲ ಸಂಬಂಧನೂ ಕಳ್ಕೊಂಡು ಆಚೆ ಹೋದ್ಮೇಲೆ, ಅಲ್ಲಿಂದ ಬಂದಮೇಲೆ, ಆಚೆ ಹೋಗಿ 1 year ಆದಮೇಲೆ ನಾವು ಸೈಟು ಅಂತ ತೊಗೊಂಡಿದ್ದು. ಆ್ಯಂಡ್ ಸೈಟ್ ತೊಗೊಂಡು 2 monthsಗೆ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು. ಈ ಮನೆ ಕನ್ಸ್ಟ್ರಕ್ಷನ್ ಶುರುವಾಗಿ 3 months ಕಂಪ್ಲೀಟಾಗಿ 4 months ನಡೀತಾ ಇದೆ. ಸೊ ಈ 1 yearಲ್ಲೇ ಸೈಟು ಮತ್ತು ಮನೆಗೆ ಎರಡೂ ನಾವು ಮಾಡ್ತಾಯಿದ್ದೀವಿ. ಸೊ ನಮ್ಮ ಲೈಫಿಗೆ ನೆಸೆಸಿಟಿ ಇದೆ. ಯಾಕಂದರೆ ನಾವು ಇನ್ನೊಬ್ರದ್ದು ಆಸೆ ಪಟ್ಟಿದ್ರೆ 10 ಲಕ್ಷಕ್ಕೆ ಎಲ್ಲರೂ ಮನೇಲಿ ಲೀಸ್ಗೆ ಹಾಕೊಂಡಿದ್ದು, ಒಂದು 10 ವರ್ಷ ಆದಮೇಲೆ ಬಂದಮೇಲೆ ಕಿರಣರ ಅಪ್ಪ ಅಮ್ಮನ ಮನೆಗೆ ನಾವು ಹೋಗ್ಬೋದಾಗಿತ್ತು. ಸೊ ನನಗದು ಪರ್ಸ್ನಲಿ ನಂಗೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮಪ್ಪ 3 ದಿವಸ ಆಚೆಗಾಗ್ದಾಗೆ ನಾನು ಯಾರ ಮನೆ ಮಕ್ಳಿಗೆ ಹೋಗಲಿಲ್ಲ. ನೀಲಾಂಟಿ ಮನೇಲಿದ್ದ, ಅವ್ರ ಮನೆಯಿಂದ ನಾನು ಸ್ಟ್ರೈಟ್ ರಾಮನಗರಕ್ಕೆ ಹೋದೆ. ಅಲ್ಲಿಂದ ಇವತ್ತು ಬಾಡಿಗೆ ಮನೇಲಿದ್ದೆ ಮನೆ ಕಟ್ತಾ ಇದ್ದೀನಿ ವಿನಃ ಯಾವುದೇ ಸಂಬಂಧಗಳ ಬಗ್ಗೆ ನಾನು ಅವ್ರ ಮನೆ ಮಕ್ಳುಗಳು ಹೋಗಿಲ್ಲ ನಾನು. ಸೊ ಇದಿಷ್ಟು ನಾನು ಕ್ಲಾರಿಫೈ ಮಾಡಿದ್ದೀನಿ. ಸೊ ಅನ್ನೆಸರಿ ಯಾರೋ ಒಬ್ರು ಕಷ್ಟಪಟ್ಟು ಸೈಡ್ ತೊಗೊಂಡು ಮನೆ ಕಟ್ತಾ ಇದ್ದಾರೆ ಅಂದಾಗ ತುಂಬ ಕೇವಲವಾಗಿ ಅವ್ರು ಕೊಡಿಸಿದ್ರು ಇವ್ರು ಕೊಡಿಸಿದ್ರು ಅದೆಲ್ಲ ಮಾತಾಡಬೇಡಿ. ಯಾಕಂದರೆ ಹರ್ಟ್ ಆಗುತ್ತೆ, ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದರೆ ಕಷ್ಟಪಟ್ಟು ಇಷ್ಟೊಂದು ಮೇಲ್ ಬಂದು ಕೂಡ ಇವತ್ತು ಅವ್ರಂತೆ ಇವ್ರಂತೆ ಯಾಕೆ ಮಾತಾಡ್ತೀರಾ? ಯಾವಾಗಲಾದರೂ ಮುಂದೊಂದು ದಿನ ನಾನು ಯಾವಾಗ ರಿಜಿಸ್ಟರ್ ಆಯಿತು ಆ್ಯಂಡ್ ಏನು ಅದು ಪೇಪರ್ ಸಮೇತನೇ ನಾನು ತೋರಿಸ್ತೀನಿ. ಸೊ ಹಾಗಾಗಿ ಈ ವಿಷಯನ ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಯಾರೇ ಆಗಲಿ, ನಾನು ಅಂತ ಅಲ್ಲ, ಯಾರೇ ಮನೆ ತೊಗೊಂಡ್ರು, ಯಾರೇ ಏನೇ ತೊಗೊಂಡ್ರು ಎಲ್ಲದಕ್ಕೂ ಕಮೆಂಟ್ಸ್ ಮಾಡ್ತೀರಾ. ಸೊ ಅದು ಎಷ್ಟು ಹರ್ಟ್ ಆಗುತ್ತೆ ಅಂದರೆ ಅದು ಕರ್ಮ ರಿಟರ್ನ್ಸ್ ನಿಮಗೆ ಬರುತ್ತೆ. ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಯಾರೇ ಆಗಲಿ ಕಷ್ಟಪಟ್ಟು ಏನೋ ಒಂದು ಮಾಡ್ಕೊಂಡಿರ್ತಾರೆ, ಅದನ್ನು ಬೇರೆಯವ್ರು ಮಾಡಿದ್ರು, ಫ್ಯಾಮಿಲಿಯಿಂದ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ ಬಂದಾಗ ಅದು ಹರ್ಟ್ ಆಗೋ ರೇಂಜೇ ಬೇರೆ ಆಗುತ್ತೆ. ಇನ್ನೂ ಲಾಸ್ಟ್ ಹೇಳ್ಬಿಡ್ತೀನಿ, ಈ ಮನೆ ಮೇಲಾಗಲಿ ಈ ಸೈಟ್ ಮೇಲಾಗಲಿ ಯಾರ್ದು ₹1 ಇಲ್ಲ, ಯಾರ ಸಹಾಯನೂ ಇಲ್ಲ. ಆ ಥರ ಸಹಾಯ ಬೇಡಬೇಕು ಅಂತ ಬಂದ ದಿವಸ ನನಗೆ ಯಾವುದೇ ಥರದ ಮುಜುಗರ ಇಲ್ಲ, ನಾನು ಹೇಳ್ಕೊತೀನಿ. ಸೊ ಇವತ್ತಿನ ಈ ಒಂದು ಸಿಚುವೇಶನ್ಗೆ, ಈ ಒಂದು ಪರಿಸ್ಥಿತಿಯಲ್ಲೂ ನಮ್ಗೆ ಯಾರಿಗೂ ಸಹಾಯ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದಿಷ್ಟು ಕ್ಲಾರಿಫೈ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಥ್ಯಾಂಕ್ ಯು. ಮನೆ ಕಟ್ಟಬೇಕಾದ್ರೆ ಟೆನ್ಷನ್ ಇದ್ದಿದ್ದೆ. ನಾನು ನನ್ನ ಗಂಡ ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಎಷ್ಟೊಂದು ಅವಮಾನಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ. ಹೆತ್ತವರಿಗೆ ಬೇಡಾಗಿ ಬೇರೆಯವ್ರ ಮನೇಲಿ ಆಶ್ರಯ ಪಡೆದಿದ್ದೀವಿ. ಬಾಡಿಗೆ ಮನೆಯಲ್ಲಿದ್ದು ಓನರ್ ಕೆಟ್ಟಾಗೆಲ್ಲ ಅನ್ನಿಸ್ಕೊಂಡಿದ್ದ ದಿನಾನು ಕಳೆದಿದ್ದೀವಿ. ಈ ಸೈಟ್ ತೊಗೊಂಡು ಈ ಮನೆ ಕಟ್ಟಿದ್ರ ಹಿಂದೆ ನಾವಿಬ್ಬರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಯಾವ ಸೈಟ್ ತೊಗೋಬೇಕಾದ್ರೆ, ಯಾವ ಮನೆ ಕಟ್ಟಬೇಕಾದ್ರೆ ಯಾವ ಸಂಬಂಧಿಕರು, ಯಾವ ಹೆತ್ತೋರು ಯಾರೂ ಇಲ್ಲ. ನನಗೆ ನನ್ನ ಗಂಡಂಗೆ ನಾನು ಅಷ್ಟೇ. ಒಂದು ಸೈಟ್ ತೆಗೆದು ಮನೆ ಕಟ್ಟಬೇಕಾದ್ರೆ ಯಾವುದು ಸುಲಭವಾಗಿ ಯಾವುದೂ ಆಗಲ್ಲ. ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಕೆಲವೊಂದನ್ನು ಸಹಿಸ್ಕೋಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ. ಎಲ್ಲದರ ಪ್ರತಿಫಲನೇ ಇವತ್ತು ನಾನು ನನ್ನ ಗಂಡ ಈ ಮನೆ ಕಟ್ಟಿರೋದು. ಯಾರೂ ಬರಲ್ಲ, ದೇವರಷ್ಟೇ ನಿಮ್ಮ ಕೈ ಹಿಡಿಬೇಕು. ನಮಗೆ ದೇವರಷ್ಟೇ ನಮ್ಮ ಕಷ್ಟಕ್ಕೆ ಬಂದಿದ್ದು, ಯಾರೂ ಬಂದಿಲ್ಲ. ಈ ಮನೆ ಕಟ್ಟೋದ್ರ ಹಿಂದೆ ನೂರಾರು ಆಸೆ ಕನಸು ಎಲ್ಲ ತ್ಯಾಗ ಮಾಡಿ ಇವತ್ತು ನಾನು ನನ್ನ ಗಂಡ
ಯಾರು ನಮ್ಮನ್ನು ಬೇಡ ಅಂತ ತಳ್ಳಿದ್ರು ಆ ಊರಲ್ಲೇ ನಾವು ನಿಂತಿದ್ದೀವಿ. ಎಲ್ಲರ ಆಸೆನೂ ಒಂದು ಸ್ವಂತ ಮನೆ ಮಾಡ್ಕೋಬೇಕಂತ ಇರುತ್ತೆ. ಸೊ ಆ ಆಸೆ ಕನಸು ನನಸಾದಾಗ ಪಟ್ಟಿರೋ ಶ್ರಮ, ಕಷ್ಟ, ಆಗಿರೋ ಅವಮಾನ, ಕಳೆದಿರೋ ಸಮಯ ಎಲ್ಲ ಮರ್ತೋಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.